ಹಾಯ್, ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ನನ್ನ ಮಗಳಿಗೆ 6 ತಿಂಗಳಿಂದ 1 ವರ್ಷದವರೆಗೆ 2 ವಿಧವಾದ ಫುಡ್ನ ಕೊಡ್ತಿದ್ದೆ. ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೇನೆ. 3rd ಟೈಮ್ ನಾನು ಈ ಫುಡ್ನ ಮಾಡಬೇಕಾದ್ರೆ ಈ ಒಂದು ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೇನೆ. ಯಾಕಂದ್ರೆ ನನ್ನ ಮಗು ಮನೆಯಲ್ಲೇ ಮಾಡಿದ ಸರಿ ತಿನ್ನುತ್ತೋ ಇಲ್ವೋ, ನಿಮ್ಗೆ ಹೇಳಬೇಕೋ ಬೇಡವೋ, ಎಲ್ಲದಕ್ಕೂ ಎಕ್ಸ್ಪೆರಿಮೆಂಟ್ ಬಹಳ ಮುಖ್ಯ ಅಲ್ವಾ. ಹಾಗಾಗಿ ನಾನು ಅವಳಿಗೆ ತಿನ್ನಿಸಿ ಅವಳು ಈ ಫುಡ್ನ ಇಷ್ಟಪಟ್ಟ ಮೇಲೆ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೇನೆ. ನೀವು ಮಾಮೀಸ್ ತಪ್ಪದೆ ಈ ಒಂದು ಫುಡ್ನ ಮಾಡಿ ನಿಮ್ಮ ಮಗುಗೆ ತಿನ್ನಿಸಿ, ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಯಾಕೆ ಈ ಫುಡ್ಡನ್ನೇ ನೀವು ರೆಫರ್ ಮಾಡ್ತಿದ್ದೀರಾ ಅಂತ ಕೇಳ್ಬೋದು ನಮಗೆ. ನಾನು ಹೇಳೋದೊಂದೇ, ಕೆಲವೊಮ್ಮೆ ನಾವು ಎಲ್ಲೋ ಒಂದು ಹಳ್ಳಿ ಮೂಲೆಯಲ್ಲೋ ಅಥವಾ ಕೆಲಸದ ಒತ್ತಡದಲ್ಲೋ ನಾನಾ ಬಗೆಯ ಫುಡ್ನ ಅಥವಾ ಪ್ಯೂರೀಸ್ನ ಕೊಡೋಕೆ ಆಗದೇ ಇದ್ದಾಗ ಈ ಒಂದು ಫುಡ್ಡು ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಮಗುವಿನ ಹೊಟ್ಟೆ ತುಂಬಿಸೋದಲ್ಲದೆ ಹಾಗೇನೆ ಉತ್ತಮ ಪೋಷಕಾಂಶವನ್ನ ಕೊಡುತ್ತೆ. ಮೊದಲನೇ ಹಂತದಲ್ಲಿ ನಾನು ಬಳಸಿದ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಅಕ್ಕಿ, ತೊಗರಿಬೇಳೆ, ಕೆಂಪು ಅಥವಾ ಮೈಸೂರು ಬೇಳೆ, ಕಡಲೆಬೇಳೆ, ಹೆಸರು ಕಾಳು ಅಥವಾ ನೀವು ಹೆಸರು ಬೇಳೆನ ಯೂಸ್ ಮಾಡ್ಬೋದು. ಹಾಗೇನೆ ಬಾದಾಮಿ ಮತ್ತೆ ಗೋಡಂಬಿನ ಬಳಸಿದೆ. ಸಾಮಗ್ರಿಗಳನ್ನ ಬಳಸಿದ್ರೆ ಸಾಕ, ಅದ್ರ ಅಳತೆನೂ ಕೂಡ ಗೊತ್ತಾಗ್ಬೇಕಲ್ವಾ ನಮ್ಗೆ. ನೀವು ಅಕ್ಕಿನ ಅರ್ಧ ಕೆಜಿ ತಗೋತಾ ಇದ್ದೀರಾ ಅಂದ್ರೆ ಬೇಳೆ ಕಾಳುಗಳನ್ನ ಅದ್ರ ಅರ್ಧ ಅಂದ್ರೆ 1/4 ಕೆಜಿನ ತಗೋಬೇಕು. ಬಾದಾಮಿ ಗೋಡಂಬಿ ಜಾಸ್ತಿ ತಗೋಬಾರ್ದು. ಈಗ 1/4 ಕೆಜಿ ಬೇಳೆ ತಗೊಂಡ್ರೆ ಇದು 100 ಗ್ರಾಮ್ ತಗೋಬೇಕಷ್ಟೇನೆ. ಹಾಗೇನೆ 1-2 ಏಲಕ್ಕಿ ಮತ್ತೆ ಕಾಳುಮೆಣಸನ್ನ ಯೂಸ್ ಮಾಡ್ಕೊಳ್ಳಿ. ಒಂದೇ ಸಲ ನಾನು ತೋರಿಸಿದ ಎಲ್ಲ ಕಾಳುಗಳನ್ನ ಹಾಕಿ ಫುಡ್ ರೆಡಿ ಮಾಡ್ಕೊಳ್ಬೇಡಿ. ಸ್ವಲ್ಪನೇ ಇಂಗ್ರೀಡಿಯೆಂಟ್ ಹಾಕಿ ಫುಡ್ ತಯಾರಿ ಮಾಡಿಕೊಂಡ ನಂತರ ಮತ್ತೆ ಆಡ್ ಆನ್ ಮಾಡ್ತಾ ಫುಡ್ನ ಹಂತ ಹಂತವಾಗಿ ತಯಾರಿ ಮಾಡ್ಕೊಳ್ಬೇಕು. 6 ತಿಂಗಳಲ್ಲಿ ಫುಡ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ರೆ ಒಂದು 15 ಡೇಸು ಪ್ಯೂರಿಗಳನ್ನ ಕೊಡಿ. ಆನಂತರ ಈ ಫುಡ್ನ ಕೊಡೋದಕ್ಕೆ ಪ್ರಾರಂಭ ಮಾಡಿ. ಮೊದಲು ಅಕ್ಕಿ ಬೇಳೆಕಾಳುಗಳನ್ನ ತೊಳೆದು ಒಣಗಿಸಿ ಆನಂತರ ಅದನ್ನು ಹುರಿದು ನಂತರದಲ್ಲಿ ಹುರಿದ ಬಾದಾಮಿ ಗೋಡಂಬಿಯನ್ನ ಸೇರಿಸಿ ಪುಡಿ ಮಾಡ್ಕೊಳ್ಳಿ. ಪುಡಿ ಮಾಡ್ಕೊಳ್ಬೇಕಾದ್ರೆ ಮೊದಲನೇ ಹಂತದಲ್ಲಿ ಪುಡಿ ಆದಷ್ಟು ಸಾಫ್ಟ್ ಆಗಿರಲಿ. ಆನಂತರ ಸ್ವಲ್ಪ ತರಿಯಾಗಿ ಮಾಡ್ಕೊಳ್ತಾ ಹೋಗಿ. ಯಾಕಂದ್ರೆ ಬೇಬಿ ಕ್ಯಾನ್ ಫೀಲ್ ದಿ ಟೆಕ್ಸ್ಚರ್ ಆಫ್ ದ ಫುಡ್ ಅಲ್ವಾ. ಹಾಗಾಗಿ ನೆಕ್ಸ್ಟು ನಾನು ಮಾಡಿದ ಫುಡ್ಡು ಸಿರಿಧಾನ್ಯಗಳದ್ದು. ತುಂಬಾನೇ ರಿಸರ್ಚ್ ಮಾಡಿ ಯಾವ ಸಿರಿಧಾನ್ಯಗಳನ್ನ ತರಿಸ್ಬೇಕು ಅಂತ ಡಿಸೈಡ್ ಮಾಡಿ ಅಮೆಝಾನ್ನಲ್ಲಿ ಬುಕ್ ಮಾಡಿ ಈಗ ನೀವು ವಿಡಿಯೋದಲ್ಲಿ ನೋಡ್ತಿರೋ ಸಿರಿಧಾನ್ಯಗಳನ್ನ ತರಿಸಿದ್ದೆ. ಈ ಸಿರಿಧಾನ್ಯಗಳಂದ್ರೇನು ಅಥವಾ ಮಿಲೆಟ್ಸ್ಗಳಂದ್ರೇನು ಇದ್ರ ಬಗ್ಗೆ ಸ್ವಲ್ಪ ಐಡಿಯಾ ಇರಲೇಬೇಕಲ್ವಾ. ಸಿರಿಧಾನ್ಯ ಅಂದ್ರೆ ರಾಗಿ, ಜೋಳ, ಸಜ್ಜೆ, ನವಣೆ, ಸಾಮೆ, ಬರಗು, ಕೊರಲೆ, ಅಗ್ರ ಮುಂತಾದ ಚಿಕ್ಕ ಕಾಳಿನ ಧಾನ್ಯಗಳು. ಇವುಗಳು ಪೌಷ್ಟಿಕಾಂಶ, ಫೈಬರು, ಜೀವಸತ್ವಗಳು ಮತ್ತು ಖನಿಜಗಳ ಆಗರವಾಗಿದ್ದು ನಮ್ಮ ಆರೋಗ್ಯಕ್ಕೆ ಸಂಪತ್ತು ನೀಡುವ ಕಾಳುಗಳಾಗಿವೆ. ಇವುಗಳನ್ನು ಭಾರತದಲ್ಲಿ ಪ್ರಾಚೀನ ಕಾಲದಿಂದಲೂ ಪ್ರಧಾನ ಆಹಾರವಾಗಿ ಬಳಸಲಾಗುತ್ತಿದೆ. ಈ ಅಕ್ಕಿ ಮತ್ತೆ ಗೋಧಿಗೆ ಹೋಲಿಸಿದ್ರೆ ಸಿರಿಧಾನ್ಯಗಳು ಕಡಿಮೆ ಸಮಯದಲ್ಲಿ ಸುಲಭವಾಗಿ ಅಡುಗೆ ಮಾಡಲು ಮತ್ತೆ ಜೀರ್ಣಿಸಿಕೊಳ್ಳಲು ಸಹಾಯ ಮಾಡುತ್ತವೆ. ಜೊತೆಗೆ ಹೆಚ್ಚಿನ ಪೋಷಕಾಂಶಗಳನ್ನು ಒದಗಿಸುತ್ತದೆ. ಹಾಗಾಗಿ ನಿಮ್ಮ ಊಟದಲ್ಲೂ ಸಹ ಈ ಸಿರಿಧಾನ್ಯಗಳನ್ನ ಬಳಸ್ಕೊಳ್ಳಿ. ನಿಮಗೆ ಸಮಯ ಮತ್ತೆ ಸಂಯಮ ಇದ್ರೆ ಸಿರಿಧಾನ್ಯಗಳನ್ನ ನೆನೆಸಿ ಮೊಳಕೆ ಬರೆಸಿ ಅದನ್ನ ಒಣಗಿಸಿ ಬೇಕಾದ್ರೆ ಪುಡಿ ಮಾಡಿಕೊಳ್ಬೋದು. ನಾನು 2-3 ಸಲ ತೊಳೆದು ಹಾಗೇನೆ ಬಿಸಿಲಲ್ಲಿ ಒಣಗಿಸಿ ಪುಡಿ ಮಾಡಿಸಿದ್ದೆ. ಸಿರಿಧಾನ್ಯ ಅಂತ ನೆನ್ಸ್ಕೊಂಡ ತಕ್ಷಣ ಫಸ್ಟ್ ನೆನಪಾಗೋದು ರಾಗಿ ಅಂದ್ರೆ ಫಿಂಗರ್ ಮಿಲೆಟ್. ಇದರಲ್ಲಿ ಕ್ಯಾಲ್ಸಿಯಂ ಮತ್ತೆ ಪೋಷಕಾಂಶದ ಅಂಶ ತುಂಬಾನೇ ಚೆನ್ನಾಗಿದೆ. ಆ ನಂತರ ದೇಹದ ಆರೋಗ್ಯಕ್ಕೆ ಉಪಯುಕ್ತವಾಗುವ ನವಣೆ ಅಂದ್ರೆ ಫಾಕ್ಸ್ಟೈಲ್ ಮಿಲೆಟ್. ಈ ಲಿಟಲ್ ಮಿಲೆಟ್ ಏನ್ ಮಾಡುತ್ತೆ ಅಂದ್ರೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಈ ಬರ್ನ್ಯಾರ್ಡ್ ಅಂದ್ರೆ ಬರಗು ಅನ್ನೋದು ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ನ ಹೊಂದಿರುವ ಧಾನ್ಯವಾಗಿದೆ. ಈ ಕೋಡು ಮಿಲೆಟು ಜೀವಸತ್ವಗಳ ಉತ್ತಮ ಮೂಲ ಆಗಿದೆ ಅಂತ ಹೇಳ್ಬೋದು. ಸಜ್ಜೆಯಲ್ಲಿ
ಅಂದರೆ ಪೌಲ್ ಮಿಲ್ಲೆಟಲ್ಲಿ ಮೆಗ್ನೀಷಿಯಂ ಮತ್ತು ಸತ್ತುಗಳ ಅಂಶ ಚೆನ್ನಾಗಿದೆ. ಇವೆಲ್ಲ ನಮಗೆ ಪೌಷ್ಟಿಕಾಂಶಗಳನ್ನು ಆರೋಗ್ಯಕ್ಕೆ ಲಾಭ ತರುವಂತಹದ್ದು. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದು, ಮಧುಮೇಹ, ಹೃದಯದ ಕಾಯಿಲೆಗಳಂತಹ ದೀರ್ಘಕಾಲದ ಕಾಯಿಲೆಗಳನ್ನು ತಡೆಗಟ್ಟಲು ಸಹಾಯ ಮಾಡುತ್ತೆ. ಇವುಗಳನ್ನು ಪೌಷ್ಟಿಕಾಂಶದ ಸಂಪತ್ತು ಎಂದು ಕರೆಯಲಾಗುತ್ತೆ. ಈಗ ಹೇಗೆ ಮಾಡಬೇಕಂತ ತಿಳಿಸ್ಕೊಡ್ತಿದ್ದೀನಿ. ಮೊದಲು ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಸ್ವಲ್ಪ ಹಾಲನ್ನು ಹಾಕಿ ಮಾಡಿದ ಮಿಶ್ರಣವನ್ನು ಸೇರಿಸಿ ಚೆನ್ನಾಗಿ ಕಲಸಿ ಆನಂತರ ಬೇಯಿಸಿ ತಿನ್ನಿಸ್ಬೇಕು. ರಾಗಿ ಸರಿಯನ್ನು 9 ತಿಂಗಳ ನಂತರ ತಿನ್ನಿಸಿ. ಇದು ನನ್ನ ಅಡ್ವೈಸ್ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನನ್ನ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ.